ಎಎನ್ಎಂಆರ್ ನ್ಯೂಸ್ಗೆ ಸ್ವಾಗತ. ಚಿಂತಾಮಣಿ ನಗರದ ಹೊರವಲಯದಲ್ಲಿ ನಿವೇಶನ ಹುಡುಕುತ್ತಿದ್ದೀರಾ? ಹಾಗಾದರೆ ಇದು ಸ್ಕಂದ ಮೆಡಸ್ ಅವರ ಡೆವಲಪ್ ಮಾಡಿರುವಂತಹ ನಿವೇಶನದ ಮೇಲೆ ಬಂಡವಾಳ ಹಾಕಿ ಲಾಭ ಮಾಡಿಕೊಳ್ಳಿ. ಚಿಂತಾಮಣಿಯಂತಹ ಪ್ರಾಪರ್ಟಿ ಮೇಲೆ ಇನ್ವೆಸ್ಟ್ ಮಾಡಿದರೆ ಒಳ್ಳೆಯ ವ್ಯಾಲ್ಯೂ ಸಿಗುತ್ತೆ, ಲಾಭನೂ ಆಗುತ್ತೆ. ಯಾಕೆ ಅಂತ ಕೇಳ್ತೀರಾ? ಈ ಪ್ರಾಜೆಕ್ಟ್ ಚಿಂತಾಮಣಿ ಹೊರವಲಯದ ಬೆಂಗಳೂರು ಮದನಪಲ್ಲಿ ರಾಜ ಹೆದ್ದಾರಿಯ ಮಾಡಿಕೆರೆ ಕ್ರಾಸ್ ಪಕ್ಕದಲ್ಲಿ ಇದೆ. ಈ ಏರಿಯಾ ದಿನದಿಂದ ದಿನಕ್ಕೆ ಡೆವಲಪ್ ಆಗ್ತಾ ಇರೋದ್ರಿಂದ ಫ್ಯೂಚರಲ್ಲಿ ಒಳ್ಳೆ ಡಿಮ್ಯಾಂಡ್ ಸಿಗೋದು ಅಂತೂ ಪಕ್ಕ. ಇನ್ನು ಇಲ್ಲಿ ಸಿಗುವ ಸೌಲಭ್ಯಗಳು: 40 ಫೀಟ್ ವೈಡ್ ಟಾರ್ ರೋಡ್ಸ್, 30 ಅಡಿ ಸಬ್ ರೋಡ್, ಜಾಗಿಂಗ್ ಪಾರ್ಕ್, ಸ್ಟ್ರೀಟ್ ಲೈಟ್ಸ್, ಓವರ್ ಹೆಡ್ ಟ್ಯಾಂಕ್, ಮಕ್ಕಳ ಆಟದ ಮೈದಾನ, ಅಂಡರ್ಗ್ರೌಂಡ್ ಡ್ರೈನೇಜ್ ಮತ್ತು ರೈನ್ ವಾಟರ್ ಡ್ರೈನೇಜ್ ಸಿಸ್ಟಮ್, ಇಂಡಿವಿಜುವಲ್ ವಾಟರ್ ಕನೆಕ್ಷನ್, ಎಲೆಕ್ಟ್ರಿಸಿಟಿ ಸಹ ರೆಡಿಯಾಗಿದೆ. ಲೋನ್ ಫೆಸಿಲಿಟಿ ಸಹ ಸಿಗಲಿದೆ. ಇನ್ನು ಮನೆ ಕಟ್ಟುವವರಿಗೆ ಫ್ಯೂಚರ್ನಲ್ಲಿ ಯೂಸ್ಗೆ ಇದು ಸೂಟಬಲ್ ಆಗಿರುವಂತಹ ಪ್ರಾಪರ್ಟಿ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಚಿಂತಾಮಣಿ ಫಾಸ್ಟ್ ಆಗಿ ಡೆವಲಪ್ ಆಗ್ತಾ ಇರುವಂತಹ ಟೌನ್ ಆಗಿದ್ದು, ಚಿಂತಾಮಣಿ ನಗರದ ಹೊರವಲಯದಲ್ಲಿ ಪ್ರಾಪರ್ಟಿ ತಗೊಂಡ್ರೆ ತುಂಬ ಅನುಕೂಲ. ಇನ್ನು ಡಾಕ್ಯುಮೆಂಟ್ಸ್ 100% ಪಕ್ಕಾ ಇದೆ. ನಿಮಗೆ ಬೇಕಾದರೆ ಲಾಯರ್ ಹತ್ರ ಕೂಡ ಚೆಕ್ ಮಾಡಿಸ್ಕೋಬಹುದು. ಇಂಟ್ರೆಸ್ಟ್ ಇದ್ದರೆ ಒಂದು ಸಲ ಸೈಟ್ ವಿಸಿಟ್ ಮಾಡಿ. ಹಾಗೆಯೇ ಫಾರ್ ಮೋರ್ ಡೀಟೇಲ್ಸ್ಗಾಗಿ ಅವರ ಕಾಂಟ್ಯಾಕ್ಟ್ ಮೊಬೈಲ್ ನಂಬರ್ ಇಲ್ಲಿದೆ. ಮೊಬೈಲ್ ನಂಬರ್ 9980560439, 997226269119, 9902283555 ಮತ್ತು 9741666339ಗೆ ಸಂಪರ್ಕಿಸುವುದು. 2,74,00,000 ರು ರಸ್ತೆ ಕಾಮಗಾರಿಗೆ ಕಳಪೆ ಮಣ್ಣು ಬಳಕೆ ಆರೋಪ. ಅಮೃತ ನಗರೋತ್ಥಾನ 4 ಯೋಜನೆ ಅಧಿಕಾರಿಗಳಿಗೆ ದೂರು ನೀಡಿದರೂ ಕ್ರಮವಿಲ್ಲವೆಂದು ಸ್ಥಳೀಯರು ಅಸಮಾಧಾನ. ಅಮೃತ್ ನಗರೋತ್ಥಾನ 4 ಯೋಜನೆಯಡಿ ಚಿಂತಾಮಣಿ ನಗರದ ಗಾಂಧಿನಗರದಲ್ಲಿ 2,74,00,000 ರು ವೆಚ್ಚದಲ್ಲಿ ನಿರ್ಮಾಣವಾಗುತ್ತಿರುವ ಬೃಹತ್ ರಸ್ತೆ ಹಾಗೂ ಚರಂಡಿ ಕಾಮಗಾರಿಯಲ್ಲಿ ಕಳಪೆ ಹಾಗೂ ಕಲುಷಿತ ಮಣ್ಣನ್ನು ಬಳಸಲಾಗುತ್ತಿದೆ ಎಂದು ಸ್ಥಳೀಯರು ಹಾಗೂ ಜೈ ಕರ್ನಾಟಕ ಸಂಘಟನೆಯ ಚಿಂತಾಮಣಿ ತಾಲೂಕು ಅಧ್ಯಕ್ಷ ಸತ್ಯನಾರಾಯಣ ಸಿಂಗ್ ಆರೋಪಿಸಿದ್ದಾರೆ. ಅವರು ಕಳಪೆ ಕಾಮಗಾರಿಯ ಗುಣಮಟ್ಟದ ಬಗ್ಗೆ ಮಾಧ್ಯಮಗಳಿಗೆ ತೋರಿಸಿ ಮಾತನಾಡಿದ ಅವರು, ಗಾಂಧಿನಗರದ ಸೀನಪ್ಪ ಅವರ ಮನೆಯಿಂದ ಐಪಾಳ್ಯದ ಮಾಜಿ ಕೌನ್ಸಿಲರ್ ಮಂಜು ಅವರ ಮನೆ ಮಾರ್ಗವಾಗಿ ಟವರ್ ವೆಂಕಟೇಶ್ ಅವರ ಮನೆಯವರೆಗೂ ಹೊಸ ರಸ್ತೆ ಹಾಗೂ ವ್ಯವಸ್ಥಿತ ಚರಂಡಿ ನಿರ್ಮಾಣಕ್ಕಾಗಿ ವಿವರವಾದ ಯೋಜನಾ ವರದಿ ಸಿದ್ಧಗೊಂಡಿದ್ದು ಕಾಮಗಾರಿ ಪ್ರಗತಿಯಲ್ಲಿದೆ. ಆದರೆ ರಸ್ತೆಯ ಅಡಿಪಾಯಕ್ಕೆ ಗುಣಮಟ್ಟವಿಲ್ಲದ ಗಲೀಜು ಮತ್ತು ಕೆಲಸಕ್ಕೆ ಬಾರದ ಮಣ್ಣನ್ನು ಹಾಕಲಾಗುತ್ತಿದೆ ಎಂದು ಅವರು ದೂರಿದರು. ಈ ಕುರಿತು ನಗರಸಭೆಯ ಸಂಬಂಧಪಟ್ಟ ಇಂಜಿನಿಯರ್ ಅಧಿಕಾರಿಗಳ ಗಮನಕ್ಕೆ ಹಲವು ಬಾರಿ ತಂದರೂ ಯಾವುದೇ ಕ್ರಮ ಕೈಗೊಂಡಿಲ್ಲ ಎಂದ ಅವರು, ಇದೇ ರೀತಿಯಲ್ಲಿ ಕಾಮಗಾರಿ ಮುಂದುವರೆಸಿದರೆ ರಸ್ತೆ ಶೀಘ್ರದಲ್ಲೇ ಹಾಳಾಗುವ ಸಾಧ್ಯತೆ ಇದ್ದು ಸರ್ಕಾರದ ಕೋಟ್ಯಾಂತರ ರೂಪಾಯಿ ಸಾರ್ವಜನಿಕ ಹಣ ವ್ಯರ್ಥವಾಗಲಿದೆ ಎಂದು ಆತಂಕ ವ್ಯಕ್ತಪಡಿಸಿದರು. ಕಳಪೆ ಮಣ್ಣಿನ ಬಳಕೆಯ ತಕ್ಷಣ ನಿಲ್ಲಿಸಬೇಕು, ಗುಣಮಟ್ಟದ ಸಾಮಗ್ರಿಗಳಿಂದ ರಸ್ತೆ ನಿರ್ಮಾಣ ಮಾಡಬೇಕು, ತಾಂತ್ರಿಕ ಪರಿಶೀಲನೆ ನಡೆಸಿ ವರದಿ ಬಹಿರಂಗಪಡಿಸಬೇಕು, ನಿರ್ಲಕ್ಷ್ಯ ತೋರಿದ ಅಧಿಕಾರಿಗಳು ಹಾಗೂ ಗುತ್ತಿಗೆದಾರರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಎಂದು ಸತ್ಯನಾರಾಯಣ ಸಿಂಗ್ ಆಗ್ರಹಿಸಿದರು. ಕಾಮಗಾರಿಯ ಬಗ್ಗೆ ಸ್ಥಳೀಯ ನಿವಾಸಿಗಳು ಸಹ ಆಕ್ರೋಶ ವ್ಯಕ್ತಪಡಿಸಿ, ಕಾಮಗಾರಿಯಲ್ಲಿ ಗುಣಮಟ್ಟದ ವಸ್ತುಗಳನ್ನು ಮಾತ್ರ ಬಳಸುವಂತೆ ಕಳಪೆ ಮಣ್ಣಿನ ಬಳಕೆಯನ್ನು ತಕ್ಷಣವೇ ನಿಲ್ಲಿಸಿ ಸಂಬಂಧಪಟ್ಟ ಗುತ್ತಿಗೆದಾರರ ವಿರುದ್ಧ ಹಾಗೂ ನಿರ್ಲಕ್ಷ್ಯ ತೋರಿದ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳಬೇಕೆಂದು ಅವರು ಆಗ್ರಹಿಸಿದ್ದಾರೆ. ನಮಸ್ಕಾರ. ಜೈ ಕರ್ನಾಟಕ ಸಂಘಟನೆ ತಾಲೂಕು ಅಧ್ಯಕ್ಷರು ಸತ್ಯನಾರಾಯಣ ಸಿಂಗ್, ಸ್ಥಳೀಯ ನಿವಾಸಿ, ವಾರ್ಡ್ ನಂಬರ್ 16 ಗಾಂಧಿನಗರ. ಸರ್, ಇದು ಗಾಂಧಿನಗರ ಮೈನ್ ರೋಡಿಂದ ಇಡ್ಲಿಪಾಳ್ಯ ಸೇರುವಂಥ ರಸ್ತೆಗೆ ನಗರಸಭೆಯಿಂದ ಟೆಂಡರ್ ಆಗಿರುವಂಥದ್ದು 2,74,10,00,000 ರೂಪಾಯಿ ಟೆಂಡರ್ ಆಗಿದೆ ಸರ್. ಗುತ್ತಿಗೆದಾರರಾಗಿ ಅವರು ಬರೀ ಕಳಪೆ ಕಾಮಗಾರಿ 6 ತಿಂಗಳಾಗಿದೆ. 6 ತಿಂಗಳಿಂದ ಕೂಡ ಬರೀ ಕಾಟಾಚಾರಕ್ಕೆ ಬರ್ತಾರೆ, ಕಾಟಾಚಾರಕ್ಕೆ ಹೋಗ್ತಾರೆ, ಕಾಟಾಚಾರಕ್ಕೆ ಕೆಲಸ ಮಾಡ್ತಿದ್ದಾರೆ. 6 ತಿಂಗಳಿಂದ ಯಾವುದೇ ಸರಿಯಾದ ಕಾಮಗಾರಿ ಮಾಡ್ತಾರೆ. ಬರೀ ಕಳಪೆ ಕಾಮಗಾರಿ ನೋಡಿ, ಎಲ್ಲ ವಿಡಿಯೋ ಮಾಡಿ ಹಾಕಿದ್ದೀವಿ. ಎಲ್ಲಿಂದನೂ ರಸ್ತೆಯನ್ನು ತೆಗೆದಂಥ ಮಣ್ಣನ್ನು ತೆಗೆದುಕೊಂಡ್ಬಂದು ಇಲ್ಲಿ ಹಾಕಿ ಕಳಪೆ ಕಾಮಗಾರಿ ಮಾಡ್ತಿದ್ದಾರೆ. ಅಧಿಕಾರಿಗಳು ಬಂದು ಪರಿಶೀಲನೆ ಮಾಡೋಣ ಅನ್ನೋ ಮನೋಭಾವ ಇಲ್ಲ ಅವರಿಗೆ. ಅವ್ರು ಹೆಂಗಂದರೆ ಕಾಟಾಚಾರಕ್ಕೆ ಬರ್ತಾರೆ, ಕಾಟಾಚಾರಕ್ಕೆ ಮಾಡ್ಕೊಂಡು ಹೋಗ್ತಾಯಿದ್ದಾರಾ, ರಸ್ತೆ ಆಗಿದೆಯಾ ಅದನ್ನು ಬಿಟ್ಟರೆ ಅಧಿಕಾರಿಗಳು ಪರಿಶೀಲನೆ ಮಾಡೋಣ,
ಹೇಗಿದೆ ಕಳಪೆ ಕಾಮಗಾರಿನ ರಸ್ತೆ ಸುರಕ್ಷಿತ ಮಾಡ್ತಿದ್ದಾರಾ ಅಲ್ಲಿ ಏನು ಪರಿಶೀಲನೆ ಮಾಡುವಂಥದ್ದು ಅಧಿಕಾರಿಗಳು ಇಲ್ಲ. ಸರ್, ಗಾಂಧಿನಗರದಿಂದ ಕೀರ್ತಿನಗರಕ್ಕೆ ಹೋಗುವಂಥ ರಸ್ತೆ ಇದು. ದೊಡ್ಡ ದೊಡ್ಡ ಲಾರಿಗಳು ವೆಹಿಕಲ್ ಎಲ್ಲ ಬರ್ತಾ ಇರ್ತವೆ. ತುಂಬ ಕಳಪೆ ಕಾಮಗಾರಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ನಾಳೆ ದಿವಸ ಯಾವ ರೀತಿ ರಸ್ತೆಗಳನ್ನು ಇವ್ರು ಕೊಡುವಂಥದ್ದು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಅಧಿಕಾರಿಗಳು ಶೀಘ್ರದಲ್ಲೇ ಬಂದು ಈ ಕಳಪೆ ಕಾಮಗಾರಿಯನ್ನು ಮಾಡ್ತಿರುವಂಥ ಅವ್ರ ವಿರುದ್ಧ ಕ್ರಮ ಜರುಗಿಸಬೇಕಂತ ತಮ್ಮಲ್ಲಿ ವಿನಂತಿ ಮಾಡ್ಕೊತೀನಿ. 2,74,00,000 ಸುಮ್ಮನೆ ಬರಲ್ಲ ಸರ್, ಚಿಕ್ಕ ಅಮೌಂಟ್ ಅಲ್ಲ ಸರ್, ಅದು ಸಣ್ಣದಾದಂಥ ಅಮೌಂಟ್ ಅಲ್ಲ. ಕಟ್ ಮಾಡಿ.